ನಮಸ್ಕಾರ. ಕಷ್ಟದಲ್ಲಿದ್ದವರನ್ನು ಕಾಪಾಡುವ ಜಗತ್ತಿನ ಏಕೈಕ ಮಂತ್ರ. ಈ ಮಂತ್ರ ಪಠಿಸಿ ಖಂಡಿತವಾಗಲೂ ಎಸ್ಪೆಷಲಿ ಕಷ್ಟದಲ್ಲಿದ್ದವರಿಗೆ ಈ ಮಂತ್ರ ಭಾಳ ಉಪಯುಕ್ತ ಆಗುತ್ತೆ, ಸಹಾಯಕಾರಿಯಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅನ್ಕೊಬೋದು ಎಷ್ಟೋ ಜನ, ಅಲ್ಲ ಗುರುಗಳೇ, ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ, ಅಂಥದ್ರಲ್ಲಿ ನಮ್ಮ ಕಷ್ಟಗಳು ಈ ಮಂತ್ರ ಹೇಳಿದ ತಕ್ಷಣ ಹೆಂಗೆ ಕರಗೋಗ್ಬಿಡುತ್ತೆ ಅಂತ ಈ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗೋದು ಸಹಜ. ಹೇಳ್ತಾ ಇದ್ದೀನಲ್ಲ, ಕಷ್ಟ ಇದ್ದವರಿಗೆ ಮಾತ್ರ ಅದರ ಕಷ್ಟ ಏನು ಅಂತ ಗೊತ್ತು. ಅನಾರೋಗ್ಯದ ಸಮಸ್ಯೆ ಬಂದರೆ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ. ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು ಆದರೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಗಂಡನ್ನು ಕಳ್ಕೊಂಡು ನೋವಿನಲ್ಲಿರೋ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುತ್ತೆ. ಹೆಂಡತಿಯನ್ನು ಕಳ್ಕೊಂಡು ನೋವಿನಲ್ಲಿರೋ ಗಂಡು ಮಕ್ಕಳಿಗೆ ಮಾತ್ರ ಗೊತ್ತಾಗುತ್ತೆ. ಬಿಸ್ನೆಸ್ಸಲ್ಲಿ ವ್ಯಾಪಾರ ಲಾಸ್ ಆಗ್ತಾ ಇದ್ದರೆ ಅಬ್ಬಬ್ಬಾ ಏನಪ್ಪ ಮಾಡಬೇಕು ಅಂತ ಅವರಿಗೆ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಕಷ್ಟದಲ್ಲಿ ಖಂಡಿತವಾಗ್ಲೂ ಕಷ್ಟದಲ್ಲಿ ಇದ್ದವ್ರನ್ನ ಕಾಪಾಡುವ ಏಕೈಕ ಮಂತ್ರ ಇದು. ಇದನ್ನು ಪಠಣೆ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಯಾಕೆಂದರೆ ತ್ರೇತಾಯುಗದಲ್ಲಿ ಸಾಕ್ಷಾತ್ ನಾರಾಯಣನೇ, ಲಕ್ಷ್ಮೀನಾರಾಯಣನೇ ರಾಮನ ಅವತಾರದಲ್ಲಿ ಇದ್ದಿದ್ದು. ಇನ್ನು ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ಕೃಷ್ಣನ ಅವತಾರದಲ್ಲಿ ಇದ್ದಿದ್ದು. ಈ ಕಲಿಯುಗದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರದಲ್ಲಿ ಇರೋದು. ಹಂಗಾಗಿ ಎಸ್ಪೆಷಲಿ ಈ ಮಂತ್ರಗಳನ್ನ ಕಷ್ಟದಲ್ಲಿದ್ದವರು ಅನುಷ್ಠಾನ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ. ಮಾಡಬಾರ್ದು ಮಾಡಿದರೆ ಆಗಬಾರ್ದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಮಾಡಿದ್ದುಣ್ಣು ಮಾರಾಯ ಅಂತೀವಿ, ಬಟ್ ಆದರೆ ನಿಮ್ಮಲ್ಲಿ ಒಂದು ಎಥಿಕ್ಸ್ ಅನ್ನೋದೊಂದಿರುತ್ತೆ, ನ್ಯಾಯ ಅನ್ನೋದೊಂದಿರುತ್ತೆ, ಧರ್ಮ ಅನ್ನೋದೊಂದಿರುತ್ತೆ. ಬದುಕಿರ್ತೀರ. ಏನೋ ಜಾತಕದಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ತಿಥಿ ಯೋಗ ಕರಣ ಪಾದ ಆಗಿರಲಿ, ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಗಳು ಬಂತು ಅಂದರೆ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಬಿಸ್ನೆಸ್ ವಿಚಾರದಲ್ಲಿ ಸಮಸ್ಯೆ, ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ, ಡೈವರ್ಸ್ ವ್ಯಾಜ್ಯಗಳು, ಇನ್ನೊಂದು ಮತ್ತೊಂದು ಅನಾರೋಗ್ಯದ ಸಮಸ್ಯೆ, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಬೆಡ್ ರಿಡನ್ ಆಗೋದು, ಪದೇ ಪದೇ ಆಸ್ಪತ್ರೆಗೆ ಹೋಗೋದು, ಈ ಒಂದು ರಿಲೇಟೆಡ್ಸ್ ಎಲ್ಲ ಇರುತ್ತೆ. ಆವಾಗ ನೀವೇನು ಅನ್ಕೊಂಡ್ಬಿಡ್ತೀರಾ, ಎಲ್ಲೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ನಮಗೆ ಅಂತ ಈ ಭಾವನೆಗಳೆಲ್ಲ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ಈ ಮಂತ್ರನ ಪ್ರತಿದಿನ ಅನ್ಲಿಮಿಟೆಡ್ ಪಠಣೆ ಮಾಡಿ, ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ. ಯಾವುದಪ್ಪ ಮಂತ್ರ ಅದು ಅಂತಂದರೆ ಅಷ್ಟಾಕ್ಷರ ಮಂತ್ರ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ, ಮತ್ತು ಶಿವಂದು ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ, ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಅಂತ ಈ ಮಂತ್ರಗಳು ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ನಮಸ್ಕಾರ.